ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇವತ್ತಂತೂ ನೈಟ್ ಪೂರ್ತಿ ನಾವು ಮಲಗಿಲ್ಲ ಅಂತಲೇ ಹೇಳ್ಬೋದು. ನಾವು ಮಲಗೋದೇ ಆಲ್ಮೋಸ್ಟ್ ಡೈಲಿ ಇಲ್ಲಾಂದರೆ 2 o'clock ಹತ್ತತ್ರ ಹಾಗೆ ಹೋಗುತ್ತೆ. ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ನಾವು ಹೊರಡೋದಕ್ಕೆ ದೇವಸ್ಥಾನಕ್ಕೆ 4 ಗಂಟೆ ಆಯಿತು. ಇನ್ನು ದೇವಸ್ಥಾನ ಅಂತ ಅಂತಿದ್ದಾರೆ ಏನು ಅಂತ ಕೇಳೋದಾದರೆ, ಇನ್ನು ಇವತ್ತು ಗುರುವಾರ ಏಕಾದಶಿ ಇದೆ. ಸೊ ಏಕಾದಶಿ ಅಂತ ಅಂದರೆ ನಿರ್ಜಲ ಏಕಾದಶಿ ಅಂತ ಹೇಳ್ಬಿಟ್ಟು ವರ್ಷಕ್ಕೆ ಒಂದೇ ಸಲ ಬರೋದು ಈ ಏಕಾದಶಿ. ಸೊ ನಾನು ಯಾವ ವರ್ಷವೂ ಕೂಡ ಮಾಡಿರಲಿಲ್ಲ, ನಾನು ಕೂಡ ಇದೇ ವರ್ಷ ಮಾಡ್ತಾ ಇರೋದು. ಸೊ ಇನ್ನು ಈ ಏಕಾದಶಿ ಬಗ್ಗೆ ಹೇಳೋದಾದರೆ, ಇದು 25ನೇ ತಾರೀಕು ಬಂದಿದ್ದು ನಿರ್ಜಲ ಏಕಾದಶಿ ಅಂತ ಹೇಳಿಬಿಟ್ಟು ಹಿಂದೂ ಧರ್ಮದ ಅತ್ಯಂತ ಮಹತ್ವವಾದ ಒಂದು ಏಕಾದಶಿಯ ಒಂದು ಭಾಗವಾಗಿದೆ ಅಂತಲೇ ಹೇಳ್ಬೋದು. ಈ ಏಕಾದಶಿಯನ್ನು ಭೀಮಸೇನ ಏಕಾದಶಿ ಅಥವಾ ಪಾಂಡವ ಏಕಾದಶಿ ಎಂದು ಕರೆಯಲಾಗುತ್ತದೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಈ ವ್ರತವನ್ನು ಆಚರಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಮಹಾಭಾರತದಲ್ಲಿ ಭೀಮಸೇನನು ಆಹಾರವಿಲ್ಲದೆ ತಿಂಗಳಿಗೆ 2 ಬಾರಿ ಬರುವ ಏಕಾದಶಿಯನ್ನು ಆಚರಿಸಲಾಗುತ್ತಿತ್ತು. ಇದ್ದಾಗ ವೇದವಾಸ ಮಹರ್ಷಿಗಳು ವರ್ಷಕ್ಕೆ ಒಮ್ಮೆ ಬರುವ ನಿರ್ಜಲ ಏಕಾದಶಿಯನ್ನು ಆಚರಿಸಿದರೆ 24 ಏಕಾದಶಿಗಳ ಫಲ ದೊರೆಯುತ್ತದೆ ಎಂದು ಉಪದೇಶಿಸಿದರು. ಹಾಗಾಗಿ ಈ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಎಂದು ಆಚರಿಸುತ್ತಾರೆ. ವರ್ಷದ 24 ಏಕಾದಶಿಗಳ ಫಲವನ್ನು ನಾವು ಪಡೆಯಬಹುದು ಅಂತ ಹೇಳಿದ್ರೆ ತಿಂಗಳಿಗೆ ಬರೋದು 2 ಏಕಾದಶಿ ಬರುತ್ತೆ. ಸೊ ಈ ವರ್ಷಕ್ಕೆ ಒಂದು ಬರೋ ಈ ನಿರ್ಜಲ ಏಕಾದಶಿಯನ್ನು ಒಂದು ಮಾಡಿದ್ರೆ ವರ್ಷಕ್ಕೆ ಬರೋ 24 ಏಕಾದಶಿಗಳ ಫಲವನ್ನು ನಾವು ಪಡಿಬೋದು ಅಂತಲೇ ಒಂದು ಹೆಸರುವಾಸಿಯಾಗಿರುವಂತಹ ಒಂದು ಏಕಾದಶಿ ಅಂತಲೇ ಹೇಳ್ಬೋದು ಇದನ್ನು. ಇದನ್ನು ಯಾವ ರೀತಿ ಆಚರಿಸೋದು ಅಂತ ಹೇಳಿದ್ರೆ, ಬೆಳಿಗ್ಗೆ ಬೇಗನೆ ಎದ್ದು ಹಿಂದಿನ ದಿನ ನಾವು ಸಂಜೆ 5:45 6 ಗಂಟೆ ಅಷ್ಟರೊಳಗಡೆ ನಾವು ಊಟನ ಮುಗಿಸ್ಕೋಬೇಕಾಗುತ್ತೆ. ಇನ್ನು ಏಕಾದಶಿ ದಿನ ಬೆಳಿಗ್ಗೆ ಬೇಗನೆ ಎದ್ದು ವಿಷ್ಣುವಿಗೆ ಹಳದಿ ಇಲ್ಲಾಂದರೆ ತುಳಸಿ ಹೂವಿನಿಂದ ಅಲಂಕಾರ ಮಾಡಿ ದೇವರಿಗೆ ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಿದರೆ ಆಯಿತು. ಇನ್ನು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ವಿಷ್ಣುವಿನ ಸಹಸ್ರನಾಮವಾದಂತಹ ಓಂ ನಮಃ ಭಗವತೆ ವಾಸುದೇವಾಯ ಅಂತ 108 ಬಾರಿ ಪಠಿಸಿ 1 ಹನಿ ನೀರು ಕೂಡ ಕುಡಿದೇನೆ ಮಾಡುವಂತಹ ಒಂದು ಉಪವಾಸದ ವ್ರತವಾಗಿರುತ್ತೆ. ಸೊ ಇದು ತುಂಬ ಕಠಿಣವಾದ ಒಂದು ವ್ರತ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದೇ ನಾನು ಆಗಲೇ ಹೇಳ್ದಂಗೆ ಹಿಂದಿನ ದಿನ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಉಪವಾಸನ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮಾರನೇ ದಿನ ಏಕಾದಶಿ ದಿನ ಪೂರ್ತಿ 1 ಹನಿ ನೀರು ಕೂಡ ಕುಡಿದೇನೆ ಇದ್ದು, ಅದ್ರ ಮಾರನೇ ದಿನ ದ್ವಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಉಪವಾಸವನ್ನು ಮುರಿಯಬೇಕು. ಉಪವಾಸವನ್ನು ಹೇಗೆ ಮುರಿಬೇಕು ಏನು ಪ್ರತಿಯೊಂದು ಡೀಟೇಲಿಂಗ್ನ ನಾನು ದ್ವಾದಶಿಯ ದಿನ ಯಾವ ರೀತಿ ಮಾಡೋದು ಅಂತ ಪ್ರತಿಯೊಂದು ಡೀಟೇಲಿಂಗ್ ವಿಡಿಯೋನ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಬಂದು ನಾನು ಏಕಾದಶಿ ಮಾಡಿದ ದಿನನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾವುದೇ ಒಂದು ವಿಷಯ ಆದ್ರೂ ನಮಗೆ ತಿಳಿದಿದ್ರೆ ಮಾತ್ರ ನಾವು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೋಬೇಕು. ಸೊ ನಮಗೆ ಗೊತ್ತಿಲ್ಲದೆ ಇರೋದನ್ನ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸೊ ಇದನ್ನು ನಾನು ತಿಳ್ಕೊಂಡಿದ್ದೀನಿ. ಸೊ ನಾನು ಕೂಡ ಆಚರಿಸಿದ್ದೀನಿ. ಇದೇ ಫಸ್ಟ್ ಇಯರ್ ನಾನು ಆಚರಿಸಿದ್ದು. ಸೊ ಲಾಸ್ಟ್ ಇಯರ್ ಎಲ್ಲ ನನಗೆ ಅಷ್ಟು ಗೊತ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಾಯರ ಮೇಲೆ ಭಕ್ತಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ನಾನು ಇದನ್ನೆಲ್ಲ ಆಚರಿಸ್ತಾನೆ ಇರಲಿಲ್ಲ. ನನಗೆ ಏಕಾದಶಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆ ಥರ ಇದ್ದಿದ್ದು ನಾನು. ಬಟ್ ಈಗ ಅಷ್ಟು ಒಂಥರ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ರಾಯರನ್ನ. ಸೊ ನನಗೆ ಹಿಂದಿನ ದಿನವೇ ನನಗೂ ಗೊತ್ತಾಗಿದ್ದು ನಾಳೆ ನಿರ್ಜಲ ಏಕಾದಶಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನು ನೋಡಿದಾಗ ಇಲ್ಲ ನಾವು ಮಾಡಲೇಬೇಕು, ಅದು ಅಲ್ಲದೇ ಗುರುವಾರನೇ ಬಿದ್ದಿತ್ತು. ಸೊ ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡು ಸರಿ ಅಂತ ಹೇಳಿ ಮಾಡಿದ್ದಾಯಿತು. ಹಿಂದಿನ ದಿನ ನಾವು 5:45ಗೆ ಊಟನ ಮಾಡಿ ಮುಗಿಸ್ಕೊಂಡಿದ್ವಿ. ನಮ್ಮ ಯಜಮಾನ್ರು ನಾನು ಇಬ್ಬರೂ ಕೂಡ ಸೇರಿ ಮಾಡಿದ್ದು ಈ ವ್ರತನ.
ಸೊ ನೀವು ನಾನಾದರೆ ಮನೇಲಿ ಇರ್ತೀನಿ, ನೀವು ಡ್ಯೂಟಿಗೆ ಹೋಗ್ತೀರಾ, ನೀವು ಏನು ಮಾಡಬೇಡಿ ಪರವಾಗಿಲ್ಲ, ನಾನೇ ಮಾಡ್ತೀನಿ ಅಂದರೂ ಕೇಳಲಿಲ್ಲ. ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ಶ್ರದ್ಧಾ ಭಕ್ತಿಯಿಂದ ನನ್ನ ಜೊತೆ ಸೇರ್ಕೊಂಡು ಅವರು ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಹಿಂದಿನ ದಿನ ನಾವು ಊಟ ಮಾಡಿ ಮುಗಿಸ್ಕೊಂಡ್ವಿ. ಇನ್ನು ನೈಟು ಮಲಗಿದ್ದು ಬೆಳಿಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು 4 ಗಂಟೆ ಅಷ್ಟೊತ್ತಿಗೆ ನಾವು ಮನೆ ಬಿಟ್ವಿ. ಏನಕ್ಕೆ ಅಂತ ಹೇಳಿದ್ರೆ ಹೊನ್ನಾವರ ಮಂತ್ರಾಲಯ ಇದೆ ಅಲ್ಲ, ಸೊ ಅಲ್ಲಿಗೆ ಹೋಗಲೇಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನು ಪೂಜೆ ಅದು ಇದು ಅಂತ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ನನ್ನ ಕರ್ಕೊಂಡು ಹೋಗೋದಕ್ಕೂ ನಮ್ಮ ಯಜಮಾನ್ರು ಇರಲ್ಲ, ಡ್ಯೂಟಿಗೆ ಹೋಗ್ಬಿಟ್ಟಿರ್ತಾರೆ. ಮತ್ತು ಇನ್ನೊಂದೇನು ಅಂದರೆ ಈ ದೇವಸ್ಥಾನ ಪ್ರತಿದಿನ ತೆಗೆಯೋದು 6 ಗಂಟೆಗೆ ಓಪನ್ ಇರುತ್ತೆ. ಗುರುವಾರ, ಶನಿವಾರ, ಭಾನುವಾರ 3 ದಿನವೂ ಒಂದು 2 ಅವರ್ಸ್ ಬೇಗನೆ ತೆಗಿತಾರೆ. 4 o'clockಗೆ ಓಪನ್ ಮಾಡ್ತಾರಂತೆ. ಸೊ ಅದು ನನಗೆ ಗೊತ್ತಿತ್ತು. ಸೊ ಆ ಕಾರಣದಿಂದಾಗಿ ನಾವು ಅಷ್ಟೊತ್ತಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಬಿಟ್ಟಾಗ ಹತ್ತತ್ರ 3:45, 3:30 ಆಗಿತ್ತು ಅಂತ 3:45, 4 ಗಂಟೆ ಹತ್ತತ್ರ ಆಗಿತ್ತು. ಇನ್ನು ನಾವಲ್ಲಿ ಹೋದಾಗ ಸುಮಾರು ಜನ, ಅದು ಗುರುವಾರ ಬೇರೆ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬಾ ರಶ್, ಬರ್ತಾ ತುಂಬಾ ರಶ್ ಆಯಿತು ಅಂತಲೇ ಹೇಳ್ಬೋದು. ದೇವಸ್ಥಾನದಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ತುಪ್ಪದ ಆರತಿ ಎಲ್ಲ ಮಾಡಿ ನಾನು ಹೆಜ್ಜೆ ನಮಸ್ಕಾರ ಕೂಡ, ನಾನು ಇಷ್ಟು ವರ್ಷಗಳಾಯಿತು ಯಾವತ್ತೂ ಕೂಡ, ನಾನು ಇಷ್ಟು ದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಹೆಜ್ಜೆ ನಮಸ್ಕಾರ ಮಾತ್ರ ನಾನು ಯಾವತ್ತೂ ಕೂಡ ಮಾಡಿರಲಿಲ್ಲ. ಸೊ ಗೊತ್ತಿಲ್ಲ ಇವತ್ತು ಏನಕ್ಕೆ ಆ ಥರ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಅಂತ. ಬಟ್ ಇವತ್ತು ನಾನು ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಇನ್ನು ಪ್ರದಕ್ಷಿಣೆ ಎಲ್ಲ ಹಾಕಿ ಮುಗಿಸ್ಬಿಟ್ಟು ದೇವರಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ನಾವು ಮತ್ತೆ ಹೊರಟು ಬಂದಿದ್ದಾಯಿತು. ಇನ್ನು ಅಲ್ಲಿ ರೋಡೆಲ್ಲ ಪೂರ್ತಿ ಕಿತ್ತೋಗ್ಬಿಟ್ಟಿತ್ತು, ರೋಡೆಲ್ಲ ಆಗಿರಲಿಲ್ಲ. ಸೊ ಇವಾಗೇನೋ ರೋಡ್ ಮಾಡಿದ್ದಾರೆ, ಅದು ಒಬ್ಬೊಬ್ಬರು ಜಮೀನಿನ ಜಾಗದಲ್ಲಿ ಸ್ವಲ್ಪ ದೂರ ಮಾಡಿದ್ದಾರೆ, ಮತ್ತೆ ಮಧ್ಯದಲ್ಲಿ ಕೊಟ್ಟಿಲ್ಲ ಅವರು ಜಾಗನ, ಮತ್ತು ಇನ್ನೊಂದು ಸ್ವಲ್ಪ ದೂರ ಬಿಟ್ಟು ಮಾಡ್ಕೊಂಡಿದ್ದಾರೆ ರೋಡು. ಮಧ್ಯದಲ್ಲಿ ಸ್ವಲ್ಪ ರೋಡು ಚೆನ್ನಾಗಿಲ್ಲ, ಏನಕ್ಕಂದರೆ ಅಕ್ಕಪಕ್ಕದ್ದು ಹೊಲದವರು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಏನೋ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಟು ಮುಂದೆ ಹಿಂದೆ ಎಲ್ಲ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ರೋಡಂತೂ ನಿಜವಾಗ್ಲೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಫಸ್ಟು ತುಂಬಾ ರೋಡು ಪ್ರಾಬ್ಲಮ್ ಇತ್ತು. ಆಟೋದವರು ನಾವು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು, ಸಿಕ್ಕಾಪಟ್ಟೆ ಕುಲುಕ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ನೀಟಾಗಿ ಆಗಿದೆ ರೋಡು. ಇನ್ನು ಎಲ್ಲ ಮುಗಿಸ್ಕೊಂಡು ನಾವು ಹತ್ತತ್ರ ಮನೆಗೆ ಬಂದಾಗ ಅದೇ ಆಗಲೇ ಹೇಳ್ದಂಗೆ ನಿಧಾನಕ್ಕೆ ಎಲ್ಲ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ವಿಷ್ಣು ಸಹಸ್ರನಾಮನ ಹಾಡಿ ದೇವ್ರ ಹತ್ರ ನನ್ನ ಒಂದು ಇದನ್ನು ಒಪ್ಕೋ ಅಂತ ಹೇಳಿಬಿಟ್ಟು ನಮ್ಮ ಒಂದು ಭಕ್ತಿಯಿಂದ ಪ್ರೀತಿಯಿಂದ ನಾವು ಒಂದು ಏಕಾದಶಿ ವ್ರತನ ಮಾಡ್ತಿದ್ದೀವಿ ಅಂತ ದೇವ್ರಿಗೆ ಅರ್ಪಿಸೋವಂಥದ್ದು ಒಂದು ಪೂಜೆ ಅಂತಲೇ ಹೇಳ್ಬೋದು ಇದನ್ನು. ಸೊ ಅದನ್ನು ನಾವು ಬೆಳಿಗ್ಗೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆಲೇ ಎದ್ದು ಎಲ್ಲ ಮಾಡ್ಕೋಬೇಕು. ಬಟ್ ನಾನು ದೇವಸ್ಥಾನಕ್ಕೆ ಆಮೇಲೆ ಹೋದರೂ ನಡೆಯುತ್ತೆ, ಬಟ್ ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತೆಲ್ಲ ಪೂರ್ತಿ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತಲೇ ಹೇಳ್ಬೋದು. ನಿದ್ರೆ ಬೇರೆ ಇಲ್ಲ, ಅದರಲ್ಲಿ ಒಂದು ಹನಿ ನೀರು ಬೇರೆ ಇಲ್ಲದೇ ಇವತ್ತಿನ ದಿನ ಎಲ್ಲ ಪೂರ್ತಿ ಇನ್ನು ನಾಳೆ ತನಕ ಇರಬೇಕು ಅಂದರೆ ತುಂಬಾ ಕಠಿಣವಾದ ವ್ರತ ಇದು ಅಂತಲೇ ಹೇಳ್ಬೋದು. ಸೊ ನಾನಂತೂ ಅದೇ ಆಗಲೇ ಹೇಳ್ದಂಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ಇನ್ನು ಮಕ್ಕಳು ಕೂಡ ಇನ್ನು ಮಲ್ಕೊಂಡಿದ್ರು. ನಾವು ಮನೆಗೆ ಬಂದಾಗ ಹತ್ತತ್ರ 6 ಗಂಟೆ ಆಗೋಗಿತ್ತು. ಸೊ ಮನೆಗೆ ಬಂದಿದ್ದ ತಕ್ಷಣ ಪ್ಯಾಸೇಜ್ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಮಕ್ಕಳು ಇನ್ನೂ ಮಲಗಿದ್ರು. ಇನ್ನು ನಮ್ಮ ಯಜಮಾನ್ರಿಗೆ ಟಿಫನ್ ಅದು ಒಂದು ಸಲ ಎಚ್ಚರ ಆಗಿಬಿಟ್ರೆ ಇನ್ನು 6 ಅಂತ ಹೇಳಿದ್ರೆ ಇನ್ನು 8 ಗಂಟೆಗೆ ಮತ್ತೆ ಎದ್ದೇಳಲೇಬೇಕು ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ ನಮ್ಮ ಯಜಮಾನ್ರು. ಸೊ ನಿದ್ದೆ ಅರ್ಧ ಆಗುತ್ತೆ, ನಾನು ಮಲಗಲ್ಲ, ಏನಾದರೂ ಕೆಲಸ ಇದ್ದರೆ ಹೇಳು ಅಂತ ನನಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು ಅಂತಲೇ ಹೇಳ್ಬೋದು. ಸೊ ನಾನು ಪ್ಯಾಸೇಜ್ ಎಲ್ಲ ತೊಳೆಯೋಷ್ಟೊತ್ತಿಗೆ ಅವರು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇನ್ನೇನು ಟಿಫನ್ಗೆ ಮಕ್ಕಳಿಗೆ, ನಾವು ಉಪವಾಸ ಇದ್ದರೂ ಕೂಡ ಮಕ್ಕಳಿಗೆ ಬಾಕ್ಸ್ಗೆ ಲಂಚ್ಗೆಲ್ಲ ಮತ್ತು ಇಲ್ಲಿ ಟಿಫನ್ಗೆಲ್ಲ ಬೇಕೇ ಬೇಕಲ್ವಾ. ಸೊ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೋತಾ ಇರ್ತೀನಿ. ನೀವು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ನನಗೆ ಸ್ವಲ್ಪ ಇಟ್ಟಿರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ. ಪ್ಯಾಸೇಜ್ ಎಲ್ಲ ತೊಳೆದು ಸ್ವಲ್ಪ ಟೇಬಲ್ ಹತ್ರ ಎಲ್ಲ ತುಂಬಾ ಧೂಳಿತ್ತು, ಎಲ್ಲ ಒರೆಸ್ಕೊಂಡು ಅಷ್ಟೊತ್ತಿಗೆಲ್ಲ ಅವ್ರು ರೆಡಿ ಮಾಡಿದರು. ಬಾ ನೀನು ಟಿಫನ್ ಮಾಡಿಬಿಡು ಬಾ, ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳುವಂತೆ ಅಂತ ಹೇಳಿದ್ರು. ಸರಿ, ಫಸ್ಟು ಇದು ಇನ್ನೊಂದು ಏನಂದರೆ ಬಿಸಿಬೇಳೆ ಬಾತು
ಬಿಸಿ ಬಿಸಿ ಇದ್ರೇ ಚೆಂದ, ಫಸ್ಟು ಮಾಡಿಟ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಫಸ್ಟು ಟಿಫನ್ ಎಲ್ಲ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಟಿಫನ್ಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಅದಾದಮೇಲೆ ಮಿಕ್ಕಿದ ಕೆಲಸಗಳೆಲ್ಲ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸಿ ನಾನು ದೇವ್ರ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಒಂಥರ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು. ತುಂಬ ಒಂಥರ ಖುಷಿ ಆಯಿತು. ಸುಮಾರು ದಿನಗಳ ನಂತರ ನಾನು ಎಷ್ಟೋ ದಿನಗಳಿಂದ ಒಂಥರ ಮನಸ್ಸಿಗೆ ಬೇಜಾರು ಆಗಿಬಿಟ್ಟು ಪೂಜೆ ಕೂಡ ಮಾಡಿರಲಿಲ್ಲ, ದೇವ್ರ ಮನೆ ಕಡೆ ನಿಜವಾಗ್ಲೂ ಹೋಗಿರಲಿಲ್ಲ, ಅಷ್ಟು ಮನ್ಸಿಗೆ ಬೇಜಾರಾಗ್ಬಿಟ್ಟಿತ್ತು. ಸೊ ಫೈನಲಿ ಒಂಥರ ಆವತ್ತು ಸಮಾಧಾನ ಆಯಿತು ನನಗೆ ಅಂತಲೇ ಹೇಳ್ಬೋದು. ಅದೇ ನಾವು ನಿಜವಾಗ್ಲೂ ಹೇಳ್ತೀನಿ, ಮನುಷ್ಯರನ್ನ ನಂಬಿಲ್ಲ ಅಂದರೂ ದೇವ್ರನ್ನ ನಂಬಿದ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಳ್ಳೇದಾಗೇ ಆಗುತ್ತೆ. ಸೊ ಕಷ್ಟ ಬರ್ತಾ ಇದೆ ಅಂತ ಹೇಳಿದ್ರೆ ಏನೋ ಒಂದು ಒಳ್ಳೆಯದಕ್ಕೋಸ್ಕರನೇ ಅಂತಲೇ ಥಿಂಕ್ ಮಾಡಬೇಕು. ಏನಾದರೂ ನಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾವುದೇ ಆಗಲಿ, ಸೊ ಎಲ್ಲ ಪಾಸಿಟಿವ್ ಆಗಿ ತೊಗೋಬೇಕು, ಎಲ್ಲ ಒಳ್ಳೆಯದಕ್ಕೆ ಅಂತಲೇ ತಿಳ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಜವಾಗ್ಲೂ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಸೋತ್ಬಿಟ್ಟಿದ್ದೀನಿ. ಬಿಸ್ನೆಸ್ ಅಂತ ಮಾಡೋದಕ್ಕೋಗಿ ಸೋತಿದ್ದೀನಿ, ಏನೇನೋ ಪ್ರಯತ್ನಗಳು ಮಾಡೋದಕ್ಕೋಗಿ ಸೋತಿದ್ದೀನಿ, ತುಂಬ ಕಷ್ಟಗಳನ್ನ ತಿಂದಿದ್ದೀನಿ, ತುಂಬ ಹೊಡೆತಗಳನ್ನ ತಿಂದಿದ್ದೀನಿ, ಫ್ಯಾಮಿಲಿ ವಿಷಯದಲ್ಲಂತೂ ತುಂಬ ನೋವು ತಿಂದಿದ್ದೀನಿ. ಬಟ್ ಪದೇ 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 ನಮ್ಮ ಜೀವನದಲ್ಲಿ ಹದದೇ ಆಗ್ತಿದೆ ಅಂತ ಅನ್ಬೇಕಾದ್ರೆ ನಮಗೆ ಇರೋದು ಒಂದೇ ದಾರಿ, ದೇವರು ಒಂದೇ. ಸೊ ಇನ್ನೇನು ದಾರಿ ಉಳಿದಿಲ್ಲ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಕಷ್ಟ ಸುಖ ಅನ್ನೋದು ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಇದ್ದಿದ್ದೆ. ಸೊ ಅವರು ಕೋಟಿಗೆ ಬದುಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕಷ್ಟ ಸುಖ ಇಲ್ಲ ಅಂತ ಇಲ್ಲ. ಸೊ ಇವ್ರಿಗೆ ಅಲ್ಲೇ ದುಡ್ದು ಅಲ್ಲೇ ತಿಂತಿದ್ದಾರೆ, ತುಂಬ ಬಡವರು ಅಂತ ಅಂದರೆ ಅವ್ರಿಗೂ ಕಷ್ಟ ಸುಖ ಇಲ್ಲದೇ ಇಲ್ಲ. ಅವರು ಒಂದು ವೇಳೆ ಖುಷಿಯಾಗಿದ್ದರು, ಇನ್ನೊಂದು ವೇಳೆಯಲ್ಲಿ ಅವರು ಕೂಡ ದುಃಖದಲ್ಲಿರ್ತಾರೆ. ಸೊ ಅದು ಇಬ್ಬರು ಮಧ್ಯದಲ್ಲಿ ಇರ್ತಾರಲ್ಲ, ಮಧ್ಯಮ ವರ್ಗದವರು, ನಿಜವಾಗ್ಲೂ ಈ ಕಡೆ ಸಾಯೋದಕ್ಕೂ ಆಗಲ್ಲ, ಆ ಕಡೆ ಬದುಕೋದಕ್ಕೂ ಆಗಲ್ಲ ಅಂತಾರಲ್ಲ, ಆ ರೀತಿಯಾಗಿ ಅಂತಲೇ ಹೇಳ್ಬೋದು. ಒಂಥರ ನಿಜವಾಗ್ಲೂ ಜೀವನ ಇನ್ನೂ ಈಗ ನನ್ನ ಮಕ್ಕಳು ಇರೋದು, ಅವ್ರದ್ದು ಜೀವನನ ರೂಪಿಸೋದಕ್ಕೆ ಇನ್ನೂ ತುಂಬಾ ನನಗೆ ಟೈಮ್ ಇದೆ. ಸೊ ಅಲ್ಲಿ ತನಕ ಗೊತ್ತಿಲ್ಲ ಇರ್ತೀವೋ ಇರಲ್ವೋ ಅಂತ. ನಿಜವಾಗ್ಲೂ ಅಷ್ಟು ಒಂಥರ ಟೆನ್ಷನ್ಗಳು ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಂತೂ. ಒಂಥರ ನೆಮ್ಮದಿನೇ ಇಲ್ಲ ಮನಸ್ಸಿಗೆ. ಯಾಕಪ್ಪ ಬೇಕು ಈ ಜೀವನ ಅನ್ನೋ ಥರ ಆಗಿಬಿಟ್ಟಿದೆ ಜೀವನ ಅಂತಲೇ ಹೇಳ್ಬೋದು. ಏನೋ ತುಂಬಾ ಕಷ್ಟಪಡ್ತಿದ್ದಾರೆ ಹೆಂಡ್ತಿ ಮಕ್ಕಳನ್ನ ಸಾಕೋದಕ್ಕೆ ಯಜಮಾನ್ರು. ಸೊ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಗಿ ನಾನೇನೋ ಒಂದು ಬಿಸ್ನೆಸ್ಸು ಅಂತ ಮಾಡೋದಕ್ಕೋಗಿ ಕೈ ಸುಟ್ಕೊಂಡು ಲಾಸ್ ಮಾಡಿಕೊಂಡು ಫೈನಲಿ ಇವತ್ತು ಇಲ್ಲಿ ಬಂದು ಈ ಜಾಗದಲ್ಲಿ ಕೂತಿದ್ದೀನಿ. ಸೊ ಒಂದು ಸಲ ಹೊಡ್ತ ಬಿದ್ದರೆ ಪರವಾಗಿಲ್ಲ, ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಹೊಡ್ತನ ತಿಂದಿದ್ದೀನಿ. ಸೊ ಫೈನಲಿ ನಾನು ಬುದ್ಧಿ ಕಲೀಲೇಬೇಕು, ಮತ್ತು ಇನ್ನೊಂದು ಬಿಸ್ನೆಸ್ಸಿಗೆ ಕೈ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅದು ಏನು ಅಂತ ಕೂಡ ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ. ಸೊ ಅದು ಸಕ್ಸಸ್ ಆಗಿಲ್ಲ ಅಂದಮೇಲೆ ಮತ್ತು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಸೊ 2 ಸಲ ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಯಾರೋ ಒಬ್ಬರು ಗುರುತು ಪರಿಚಯ ಇಲ್ಲದೆ ಇರೋರು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಫ್ರೆಂಡಾಗಿ ಅವರು ನಿಜವಾಗ್ಲೂ ಆ ಅಕ್ಕಂಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅವರು ಎಷ್ಟು ಚೆನ್ನಾಗಿ ನನಗೆ ರಿಪ್ಲೈ ಕೊಟ್ಟರು ಅಂತ ಹೇಳಿದ್ರೆ, 2 ಸಲ ಸೋತಿದ್ದೀರಾ ಅಂತ ಅಂದರೆ 3ನೇ ಸಲ ನೋಡಿಕೊಂಡು ಹೆಜ್ಜೆ ಇಡಿ. ಸೊ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೊಂದು, 2ರಲ್ಲೂ ನೀವು ಏನು ತಪ್ಪು ಮಾಡಿದ್ದೀರಾ ನೋಡಿಕೊಂಡು ಈ ಸಲ ಮಾಡ್ತಿರೋ ಬಿಸ್ನೆಸ್ಗೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಳಿ. ಅದೇ ಅಲ್ಲಿ ಮಾಡಿರೋ ತಪ್ಪುಗಳನ್ನೇ ನೀವು ಇಲ್ಲಿ ಮಾಡಬೇಡಿ ಅಂತ ನನಗೆ ಒಂದು ಸಜೆಸ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅವ್ರು ಯಾರೋ ನಾನು ಯಾರೋ ಗೊತ್ತಿಲ್ಲ, ತುಂಬಾ ಖುಷಿಯಾಯಿತು. ನಿಜವಾಗ್ಲೂ ಆ ಮೇಡಮ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವರೇನಾದರೂ ಈ ವಿಡಿಯೋ ನೋಡಿದ್ರೆ ಗೊತ್ತಿಲ್ಲ, ನೋಡ್ತಾರೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಿಜವಾಗ್ಲೂ ಈ ಕಾಲದಲ್ಲಿ ಈ ಥರ ಜನಗಳು ಇರ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಈಗಲೂ ಮಾನವೀಯತೆ ಉಳಿದಿದೆ ನಮ್ಮ ದೇಶದಲ್ಲಿ ಅನ್ನೋದು ಒಂದೊಂದು ಸಲ ಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ನಿಜವಾಗ್ಲೂ ಏನಾದರೂ ಒಂದು ಓನ್ ಬಿಸ್ನೆಸ್ ಮಾಡ್ತಿದ್ರೆ ಅವ್ರನ್ನ ನೋಡ್ತಾ ಇದ್ದರೆ, ನನಗೂ ಆ ಥರ ಮಾಡಿದ್ರೆ ನನಗೂ ಸಕ್ಸಸ್ ಸಿಗುತ್ತೇನೋ, ಸರಿ ಅದನ್ನು ಟ್ರೈ ಮಾಡೋಣ, ಇದನ್ನು ಮಾಡೋಣ ಅಂತ ಎಷ್ಟೋ ಮಾಡೋದಕ್ಕೆ ಹೋಗ್ತೀನಿ. ಬಟ್ ಎಲ್ಲದಕ್ಕೂ
ಈಗ ನಮಗೇನು ಗೊತ್ತಿಲ್ಲ ಅಂದಾಗ ಅವ್ರ ಹತ್ರ ಕೇಳಿ ತಿಳ್ಕೊಬೇಕಾಗತ್ತೆ. ಸೊ ಅವ್ರಿಗೆ ಮೆಸೇಜ್ ಮಾಡೋದಾಗಲಿ, ಇನ್ನೊಂದು ಮಾಡೋದಾಗಲಿ, ಮತ್ತೊಂದು ಮಾಡೋದಾಗಲಿ ಮಾಡೋದಕ್ಕೆ ಹೋದಾಗ ನೋಡಿದ್ರು ಕೂಡ ನೋಡದೇ ಇರೋ ಥರ ರಿಪ್ಲೈನೇ ಮಾಡೋದಿಲ್ಲ. ಸೊ ಹಂಗೆ ಒಬ್ಬರು ಬೆಳೆಯೋದು ನೋಡಿದ್ರೆ ಒಬ್ರಿಗೆ ಆಗೋದೇ ಇಲ್ಲ. ಅಂಥ ಕಾಲದಲ್ಲಿ ಅವರು ಅಷ್ಟು ಚೆನ್ನಾಗಿ ಇದು ಮಾಡಿದ್ರಲ್ಲ, ತುಂಬಾ ಖುಷಿ ಆಯಿತು ನನಗೆ. ಸೊ ಅದಲ್ದೇ ಇನ್ನೊಂದು ಏನಂದರೆ, ನಾನು ಏನೇ ಒಂದು ಮಾಡ್ತೀನಿ ಅಂತ ಹೇಳಿದ್ರು, ಇಷ್ಟೆಲ್ಲ ಲಾಸ್ ಮಾಡಿಕೊಂಡು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಕೈ ಹಾಕಿ, ಸೊ ಜುವೆಲ್ಸ್ ಎಲ್ಲ ತೊಗೊಂಬಂದೆ, ಡ್ರೆಸ್ ಎಲ್ಲ ತೊಗೊಂಬಂದೆ, ಏನೂ ಕೂಡ ಖಾಲಿ ಆಗಲಿಲ್ಲ, ಎಲ್ಲ ಹಂಗಂಗೆ ಇತ್ತು. ಸೊ ಅದನ್ನೆಲ್ಲ ಏನೋ ಒಂದು ಮೀಶೋ ಸಪ್ಲೈಯರ್ ಅಕೌಂಟಾಗಿ ವರ್ಕ್ ಮಾಡಿದೆ, ಅದರಲ್ಲೆಲ್ಲ ಹಾಕಿ ಅಲ್ಪ ಸ್ವಲ್ಪ ಎಲ್ಲ ಖಾಲಿ ಮಾಡಿದೆ. ಸೊ ಅದರಲ್ಲೂ ಕೂಡ ತುಂಬಾ ರಿಟರ್ನ್ಸ್ ಬರೋದು, ಅದರಲ್ಲೂ ತುಂಬಾ ಲಾಸ್ಗಳನ್ನ ಅನುಭವಿಸ್ದೆ. ಸೊ ಫೈನಲಿ ನಾನು ಅದನ್ನು ಕೂಡ ನಿಲ್ಲಿಸ್ಬಿಟ್ಟಿದ್ದೀನಿ. ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ ಯಾವುದೋ ಒಂದೊಂದು. ಸೊ ಅದನ್ನೆಲ್ಲ ಖಾಲಿ ಮಾಡಿಬಿಡೋಣ, ಸಾಕು, ಇದ್ರ ಸವಾಸನೆ ಸಾಕು, ನನಗೆ ಬೇಡವೇ ಬೇಡ, ತುಂಬಾ ಸೋತ್ಬಿಟ್ಟಿದ್ದೀನಿ. ಇಲ್ಲ ಒಂದಲ್ಲ ಒಂದಿನ ಇಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ ಒಂದಲ್ಲ ಒಂದಿನ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಎಷ್ಟೋ ಪ್ರಯತ್ನಗಳ ಮೇಲೆ ಪ್ರಯತ್ನಗಳನ್ನ ಮಾಡಿ 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 ನಿಜವಾಗ್ಲೂ ಸಾಕಾಯಿತು. ನಿಜವಾಗ್ಲೂ ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ತರಬೇಕಾದ್ರೂ ಅಷ್ಟೇನೆ. ಸೊ ನಾನು ಅಲ್ಲಿಂದ 2 ಕೈಯಲ್ಲೂ ಕೂಡ 2 ಚೀಲಗಳನ್ನ ತೊಗೊಂಡು ನಾನು ಬಸ್ ಸ್ಟಾಪ್ ತನಕ ನಡ್ಕೊಂಡು ಬರ್ತಾಯಿದ್ದೆ. ಸೊ ಆಟೋ ಮಾಡಿದ್ರೆ ಒಂದು 200-300 ರೂಪಾಯಿ ದುಡ್ಡು ಕೇಳ್ತಾರೆ ಅಂತ ನನಗೆ ಗೊತ್ತು. ಸೊ ಅಷ್ಟು ದುಡ್ಡು ವೇಸ್ಟ್ ಆಗುತ್ತಲ್ಲ, ಬಸ್ ಫ್ರೀ ಇದೆ ಅಲ್ಲ, ಡೈರೆಕ್ಟಾಗೆ ಹೋಗುತ್ತಲ್ಲ ನಮ್ಮ ಏರಿಯಾಗೆ ಅಂತ ಹೇಳ್ಬಿಟ್ಟು 1 ರೂಪಾಯಿನೂ ಖರ್ಚಿಲ್ದಂಗೆ ನಾನು ಹೋಗ್ಬೋದಲ್ವಾ ಅಂತ ಹೇಳಿ ಎಷ್ಟೋ ಪ್ರಯತ್ನಗಳನ್ನ ಮಾಡಿದೆ, ಎಷ್ಟೋ ಕಷ್ಟಗಳನ್ನ ಪಟ್ಟೆ. ನಿಜವಾಗ್ಲೂ ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಲೇ ಇಲ್ಲ ಅಂತ ಹೇಳ್ಬೋದು. ನಾನು ದೇವ್ರ ಹತ್ರ ಅವ್ರ ಆಸ್ತಿ ಕೊಡಿಸಿ, ಇವ್ರ ಹಣ ಕೊಡಿಸಿ ಅಂತ ನಾನು ಕೇಳಿದ್ದೇ ಇಲ್ಲ, ಇನ್ನೊಬ್ಬರು ಕೆಟ್ಟದ್ದು ಬಯಸಿದ್ದೂ ಇಲ್ಲ. ಸೊ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ನನ್ನ ಕಷ್ಟಕ್ಕೆ ನನಗೆ ಪ್ರತಿಫಲ ಕೊಡು, ಇಷ್ಟೇ ನಾನು ಕೇಳೋದು. ಹಂಗಾದ್ರೆ ನನಗೆ ಅದು ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಕಷ್ಟನೇ ಪಡ್ತಾ ಇಲ್ಲ ಅಂತ ತಾನೇ ಅರ್ಥ. ಸೊ ನನಗೆ ಒಳ್ಳೆಯವ್ರಿಗೆ ಕೆಟ್ಟದಾಗ್ತಿದೆ ಅಂತ ಹೇಳಿದ್ರೆ ನಾನು ಒಳ್ಳೇದು ಮಾಡ್ತಾ ಇಲ್ಲ, ನಾನೆಲ್ಲೋ ಕೆಟ್ಟದೇ ಮಾಡ್ತಾಯಿದ್ದೀನಿ ಅನ್ನೋ ಅರ್ಥನೇ ಆಯಿತು. ಸೊ ನಾನು ಕೆಟ್ಟವಳಲ್ವಾ, ಸೊ ಕೆಟ್ಟವಳು ಏನಕ್ಕೆ ಪೂಜೆ ಮಾಡಬೇಕು, ಕೆಟ್ಟವ್ರು ಏನಕ್ಕೆ ದೀಪ ಹಚ್ಚಬೇಕು, ಬೇಡವೇ ಬೇಡ, ನಾನು ಪೂಜೆನೇ ಮಾಡಲ್ಲ, ನಾನು ದೀಪನೇ ಹಚ್ಚಲ್ಲ ಅಂತ ಫೈನಲಿ ಸುಮಾರು ಒಂದು 15 ಡೇಸು ದೇವ್ರ ಮನೆ ಬಾಗಿಲಾಕ್ಬಿಟ್ಟಿದ್ದೆ. ಅಷ್ಟು ಅಂದರೆ ತುಂಬ ಫ್ಯಾಮಿಲಿಲೂ ಟಾರ್ಚರು, ಏನು ಅಂದರೆ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಇಂಥ ದೇವರಂಥ ಗಂಡನ್ನ ಪಡೆಯೋದಕ್ಕೆ. ನಿಜವಾಗ್ಲೂ ನಾನು ಇಷ್ಟೆಲ್ಲ ಆಯ್ತಲ್ವಾ. ಸೊ ಫೈನಲಿ ಮೀಶೋದಲ್ಲೂ ಲಾಸ್ ಮಾಡಿಕೊಂಡೆ, ಸ್ಯಾರಿ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗಲೂ ತುಂಬಾ ಲಾಸ್ ಮಾಡಿಕೊಂಡೆ. ಸೊ ಸುಮಾರು ಒಂದು 2 ಲಕ್ಷದ ಮೇಲೇ ಲಾಸ್ ಆಗಿದೆ ನನಗೆ ಅಂತಲೇ ಹೇಳ್ಬೋದು. ಬಟ್ ನಾನು ಕಷ್ಟಪಟ್ಟು ದುಡ್ದಿದ್ದು ದುಡ್ಡಲ್ಲ, ಸೊ ಎಲ್ಲ ದುಡ್ಡು ನನ್ನ ಗಂಡಂದೇ. ಸೊ ಇಷ್ಟೆಲ್ಲ ಆದರೂ ಕೂಡ ಇವತ್ತಿನವರೆಗೂ ಕೂಡ ನನ್ನನ್ನು ಒಂದು ಮಾತು ಕೂಡ ಕೇಳಿಲ್ಲ. ಯಾಕೆ ಮಾಡ್ತಾಯಿದ್ಯಾ, ಏನು ಮಾಡ್ತಾಯಿದ್ಯಾ, ಏನಕ್ಕೆ, ಇದು ಬೇಡ ಅದು ಬೇಡ ಅಂತ ಇವತ್ತಿನವರೆಗೂ ಕೂಡ ಒಂದು ಮಾತು ಕೇಳಿಲ್ಲ. ಸೊ ಇಷ್ಟೆಲ್ಲ ಲಾಸ್ ಮಾಡಿಕೊಂಡು ಕೂಡ ಇನ್ನೊಂದು ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ದೆ. ಏನೋ ಗೊತ್ತಿಲ್ಲ, ಅದು ಯಾವುದು ಸಕ್ಸಸ್ ಆಗಲೇ ಇಲ್ಲ. ಸೊ ಸ್ಟಾರ್ಟಿಂಗಲ್ಲೇ ನಾನು ಇನ್ನೂ 1 ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಿರಲಿಲ್ಲ. ಸೊ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಏರುಪೇರು ಆಯಿತು. ಸೊ ಅಲ್ಲೇ ಡಿಸೈಡ್ ಮಾಡ್ಕೊಬಿಟ್ಟೆ. ಆವಾಗ ನಾನು ಏನಾದರೂ ಆಗಲಿ, ಇಲ್ಲ ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟೆ ಕೂತಿದ್ದೆ. ಫೈನಲಿ ನಾನು ದೇವ್ರಿಗೆ ಬೈಕೋತಾ ಇದ್ದೆ, ಯಾವುದಕ್ಕೂ ಕಣ್ಬಿಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಆ ಕ್ಷಣಕ್ಕೆ ಆ ನೋವಲ್ಲಿ ನನಗೆ ಆ ಥರ ಅನ್ನಿಸ್ತು. ಬಟ್ ಫೈನಲಿ ನನಗೆ ಅನಿಸಿದ್ದು ಈಗ ಅನ್ನಿಸ್ತಾ ಇರೋದು, ಅದರಿಂದನೂ ನಾನು ಎಲ್ಲೋ ಕಳ್ಕೊತಿದ್ನೇನೋ, ಲಾಸ್ ಮಾಡ್ಕೊತಿದ್ನೇನೋ. ಬಟ್ ಎಲ್ಲ ಯಾಕೆ ನೆಗೆಟಿವ್ ಆಗೇ ತಗೋಬೇಕು, ನೆಗೆಟಿವ್ ಆಗೇ ಯೋಚನೆ ಮಾಡಬೇಕು. ಸೊ ಪಾಸಿಟಿವ್ ಆಗಿ ಕೂಡ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಯಜಮಾನ್ರಾಗಿರ್ಬೋದು, ಪ್ರತಿಯೊಂದಕ್ಕೂ ಯಾವುದಕ್ಕೂ ಅವರು ಅಷ್ಟು ಬೇಡ ಬೇಡ ಅಂತ ಅಂದೇ ಇರೋರು. ಈ ವಿಷಯಕ್ಕೆ ಮಾತ್ರ ಇಲ್ಲ, ಬೇಡ, ಹೇಳೋ ಮಾತು ಕೇಳು, ನಾನು ಯಾವುದು ಬೇಡ ಅಂದಿಲ್ಲ ನಿನಗೆ, ಅದ್ರ ಬದಲು ಬೇರೆ ಇನ್ನೊಂದು ಏನಾದರೂ ಬಿಸ್ನೆಸ್ ಮಾಡು ಅಂತಲೇ ಹೇಳಿದ್ರೆ ಹೊರತು ಬೇಡ ಅಂತ ಹೇಳಲಿಲ್ಲ ಅವರು. ಅದು ಮಾತ್ರ ಬೇಡ ಅಂತ ಹೇಳಿದ್ರು ಫೈನಲಿ. ಆಮೇಲೆ ಅಮ್ಮನೂ ಕೂಡ ಬೇಡ ಅದು ಅಂತ ಅಮ್ಮನೂ ಹೇಳಿದ್ರು. ಆದರೂ ಹಠ ಹಿಡ್ದೇ ಕೂತಿದ್ದೆ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಆಮೇಲೆ ಯಾಕೋ ಸ್ಟಾರ್ಟಿಂಗಲ್ಲೇ ಆಗಲೇ ಹೇಳ್ದಂಗೆ ಸ್ವಲ್ಪ ಏರುಪೇರು ಅನ್ನಿಸ್ತು. ಆವಾಗ ಯೋಚನೆ ಮಾಡಿದೆ. ಸೊ ಯಾಕೋ ಬೇಡ ಅನ್ನಿಸ್ತಿದೆ ಅಂದ್ಬಿಟ್ಟು ನಾನೇ ಅಲ್ಲಿಗೆ ಕೈ ಬಿಟ್ಟೆ ಅಂತಲೇ ಹೇಳ್ಬೋದು. ಆದರೆ ಆ ಕ್ಷಣಕ್ಕೆ ದೇವ್ರಿಗೆ ಬೈಕೋತಾ ಇದ್ದೆ ನಾನು. ಇವಾಗ ಅನ್ನಿಸ್ತಾ ಇದೆ, ಸೊ ಇಲ್ಲ, ಅದು ಒಳ್ಳೇದಾಗೋದಕ್ಕೆ ಏನೋ ನನಗೆ ಆ ಥರ ಆಗಿದ್ದು ಅಂತ ಹೇಳ್ಬಿಟ್ಟು ನಾನು ಫೈನಲಿ ಅದನ್ನು ಅಲ್ಲಿಗೆ ಕೈ ಬಿಟ್ಟೆ.
ಇನ್ನೂ ಸ್ವಲ್ಪ ಊರಲ್ಲೂ ಕೂಡ ಏನೇನೋ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು, ಅದು ಊರ ಕಡೆನೂ ನೋಡಬೇಕು ಮತ್ತು ಇಲ್ಲೂ ನೋಡಬೇಕು. ಮಕ್ಕಳು, ಮನೆ, ಮಠ, ಸಂಸಾರ ಅಂತ ಇರಬೇಕಾದ್ರೆ ಎಲ್ಲ ಕಡೆನೂ ನೋಡಿಕೊಂಡು ವ್ಯವಹಾರಗಳಾಗಿರ್ಬೋದು ಪ್ರತಿಯೊಂದು ನೋಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂದರೆ ತುಂಬಾ ಕಷ್ಟ ಇದೆ. ಅದರಲ್ಲೂ ಇವತ್ತಿನ ಕಾಲದಲ್ಲಿ ಒಬ್ಬ ಮನುಷ್ಯನ ಸಾಕಬೇಕು ಅಂದರೆ ತುಂಬಾ ಕಷ್ಟ ಇದೆ. ಸೊ ದುಡಿಯೋ ಕೈ ಒಂದಾದರೆ ಕೂತ್ಕೊಂಡು ತಿನ್ನೋ ಕೈ 4 ಆಗಿರುತ್ತೆ ನಮ್ಮ ಮನೇಲಂತೂ. ಸೊ ನಾನು, ನನ್ನ ಮಕ್ಕಳು, ನನ್ನ ಗಂಡ 4 ಜನ ದುಡಿಯೋದು ಒಬ್ಬರೇ. ಸೊ ಈ ವಿಡಿಯೋದಲ್ಲೇ ನಾನು ಅದನ್ನು ರಿವೀಲ್ ಮಾಡ್ತೀನಿ. ನನಗೆ ಯಾವ ಬಿಸ್ನೆಸ್ ಸಹವಾಸನೂ ಬೇಡ ಅನ್ನೋಷ್ಟು ನಿಜವಾಗ್ಲೂ ತುಂಬಾ ಬೇಜಾರಾಗ್ಬಿಟ್ಟಿದೆ. ಸೊ ಫೈನಲಿ ನಾನು ಇದನ್ನೆಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಸುಮಾರು ಕಡೆ ಎಲ್ಲ ಅಪ್ಲೈ ಮಾಡಿದ್ದೀನಿ, ರೆಸ್ಯೂಮ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಸೊ ಯಾವಾಗ ಕಾಲ್ ಮಾಡ್ತಾರೋ ಗೊತ್ತಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ ಮನೇಲೇ. ಸೊ ಇನ್ನು ಲ್ಯಾಪ್ಟಾಪ್ ಇದೆ, ಬಟ್ ಯೂಸ್ ಇಲ್ಲ. ಡಾಟಾ ಎಂಟ್ರಿ ಯಾವುದಾದ್ರೂ ಸಿಕ್ಕಿದ್ರೆ ಮನೆಯಲ್ಲೇ ಅಟ್ಲೀಸ್ಟ್ ಮಾಡೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ, ಬಟ್ ಅದು ಕೂಡ ಆಗ್ತಾ ಇಲ್ಲ. ಸೊ ಸಿಗ್ತಾ ಇಲ್ಲ. ಸೊ ಅದು ಒಂದು ಟೆನ್ಷನಲ್ಲಿ ಸುಮಾರು ಒಂದು 65,000 70,000 ರೂಪಾಯಿ ತನಕ ಲ್ಯಾಪ್ಟಾಪ್ಗೂ ಕೂಡ ಬಂಡವಾಳ ಹಾಕಿದೆ, ಬಟ್ ನೆಸೆಸಿಟಿ ಇರಲಿಲ್ಲ ಅಂತ ಈಗ ಅನ್ನಿಸ್ತಾ ಇತ್ತೀಚೆಗೆ ಅನ್ನಿಸ್ತಿದೆ. ತುಂಬಾ ದುಡುಕ್ಬಿಟ್ಟೆ ನಾನು, ತುಂಬಾ ದುಡುಕಿ ನಿರ್ಧಾರ ತೊಗೋಬಿಟ್ಟೆ. ಏನಕ್ಕೆ ಆ ಥರ ಮಾಡಿದೆ ಅಂತಲೇ ಗೊತ್ತಿಲ್ಲ. ತುಂಬಾ ದುಡುಕಿ ನಿರ್ಧಾರ ತೊಗೋಬಿಟ್ಟೆ. ಮನ್ಸಿಗೆ ತುಂಬಾ ನೋವಾಗ್ತಿದೆ. ಸೊ ಏನೂ ಮಾಡೋದಕ್ಕಾಗಲ್ಲ. ನಂದು ಅಲ್ಲದೆ ಇರೋದು ನಂದಲ್ಲ, ನನ್ನದು ಎಂದಿಗೂ ನನ್ನ ಬಿಟ್ಟು ಹೋಗಲ್ಲ. ಸೊ ಆ ರೀತಿ ನಂದು ಅಲ್ಲದೆ ಇರೋದು ನನಗೆ ಸೇರಲ್ಲ ಯಾವತ್ತಿದ್ರೂ. ಅದು ನನಗೆ ಸೇರಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿತ್ತು ಅಂದರೆ ನನಗೆ ಎಷ್ಟು ದಿನ ಆದರೂ ಪರವಾಗಿಲ್ಲ, ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ನನಗೆ ಸಿಕ್ಕೇ ಸಿಗುತ್ತೆ. ಬಟ್ ನಾನು ಇವತ್ತಿಗೂ ಕೂಡ ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ, ನಾನು ನನ್ನ ಗಂಡ ಇಷ್ಟು ಕಷ್ಟಪಡ್ತಿದ್ದೀವಿ, ಸೊ ನಮ್ಮ ಕಷ್ಟಕ್ಕಾದರೂ ಪ್ರತಿಫಲ ಕೊಡು ಭಗವಂತ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು ಆ ದೇವ್ರ ಹತ್ರ. ಸೊ ಸೋತ್ಬಿಟ್ಟಿದ್ದೀನಿ, ತುಂಬಾ ಜೀವನದಲ್ಲಿ ಸೋತ್ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ, ಎಷ್ಟು ಅಂತ ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಎಲ್ಲರಿಗೂ ಒಳ್ಳೇದು ಮಾಡಿದೆ, ಎಲ್ಲರಿಗೂ ಒಳ್ಳೇದು ಬಯಸಿದೆ. ಸೊ ಇವತ್ತು ನಮ್ಮ ಮನೆಯವರೇ ನಮ್ಮ ಮಾತಿಗೆ ಬೆಲೆ ಇಲ್ಲ, ನಮ್ಮ ಮಾತನ್ನೇ ಕೇಳಲ್ಲ. ಕಂಡೋರ ಮಾತು ಅಂದರೆ ಅಮೃತ, ಬಟ್ ನಮ್ಮ ಮನೆಯವ್ರ ಮಾತು ಅಂದರೆ ವಿಷ. ಸೊ ನಮ್ಮ ಮನೆಯವ್ರದ್ದಂತೂ ಕೇಳೋದೇ ಬೇಡ. ಒಬ್ಬೊಬ್ರದ್ದು ಒಂದೊಂದು ಥರ ವಿಚಿತ್ರ. ಸೊ ಅದರಲ್ಲಿ ನಮ್ಮದೊಂದು ವಿಚಿತ್ರ. ಇದೆಲ್ಲ ಸೇರಿಕೊಂಡು ಸುಮಾರು ಒಂದು 10 ಡೇಸ್ ತನಕ ತಲೆಯಲ್ಲಿ ತುಂಬಿಕೊಂಡು ಫುಲ್ಲು ಟೆನ್ಷನ್ ಆಗಿ ಒಂಥರ 100%ಅಲ್ಲಿ ಒಂದು 25% ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಆ ಥರ ಆಗ್ಬಿಟ್ಟಿತ್ತು ನನ್ನ ಜೀವನ. ಒಂದು 10 ಡೇಸು ನಿಜವಾಗ್ಲೂ 10 ಇಯರ್ಸ್ ಆಗಿಬಿಟ್ಟಿತ್ತು ನನಗೆ. ಈಗಂತೂ ನಿಜವಾಗ್ಲೂ ತುಂಬಾ ನೋವು ತಿಂದಿದ್ದೀನಿ. ಏನೇ ಒಂದೊಂದು ಹೇಳ್ಕೊಳಕ್ಕಾಗುತ್ತೆ, ಒಂದೊಂದು ಹೇಳ್ಕೊಳ್ಳೋದಕ್ಕಾಗಲ್ಲ. ಬಟ್ ಅದು ತುಂಬಾ ಹೇಳ್ಕೊಳ್ಳೋ ಅಂಥ ಟೈಮು ಬಂದಾಗ ನಿಜವಾಗ್ಲೂ ಶೇರ್ ಮಾಡೇ ಮಾಡ್ತೀನಿ. ಬಟ್ ಈಗ ಅದನ್ನೆಲ್ಲ ಹೇಳೋ ಪರಿಸ್ಥಿತಿಲಿ ನಾನು ಇಲ್ಲ. ಸೊ ಫೈನಲಿ ಇಷ್ಟೆಲ್ಲ ಆಯಿತು. ಇನ್ನು ನನ್ನ ಕೆಲಸದ ಕತೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನು ಇಷ್ಟು ದಿನದ ತನಕ ಯಾಕೆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಲಿಲ್ಲ ಅಂತ ಪ್ರತಿಯೊಂದು ಕೂಡ ನಾನು ಶೇರ್ ಮಾಡಿದ್ದೀನಿ, ಎಲ್ಲನೂ ಇದೇ ವಿಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ನಾನು ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ವ್ರತ ಮಾತ್ರ ತುಂಬಾ ಚೆನ್ನಾಗಾಯಿತು. ಬಾಯೆಲ್ಲ ಸ್ವಲ್ಪ ಒಣಗ್ತಿತ್ತು, ಏನಕ್ಕಂದರೆ ನೀರು ಕೂಡ ಕುಡಿದಂಗೆ ನಾನು ವ್ರತ ಮಾಡ್ತಿದ್ದಿದ್ದು ಅಂತ ಹೇಳಿದ್ರೆ, ನಾವು ಮಹಾತ್ಮ ಸ್ವಾಮಿದು ಕತೆ ಮಾಡಿಸ್ತಿದ್ವಿ ಮನೇಲಿ ಊರಲ್ಲಿ. ಸೊ ಆವಾಗ ನಾನು ನಮ್ಮ ಯಜಮಾನ್ರು ಪೂಜೆಗೆ ಕೂರ್ತಾಯಿದ್ವಿ. ಆವಾಗ ಸೇಮ್ ಇದೇ ಥರ ಹಿಂದಿನ ದಿನ ನಾವು ಊಟ ಬಿಟ್ಟರೆ ಆವತ್ತು ಡೇ ಪೂರ್ತಿ ಇರಲ್ಲ. ಇನ್ನು ಮಾರನೇ ದಿನವೇ ನಾವು ಸ್ವಾಮಿ ಕತೆ ಎಲ್ಲ ನೈಟೆಲ್ಲ ಕೇಳಿಬಿಟ್ಟು ಬೆಳಿಗ್ಗೆ ತೊಗೊಂಡೋಗಿ ಸ್ವಾಮಿನ ದೇವಸ್ಥಾನದಲ್ಲಿ ಬಿಟ್ಟು ಬಂದ ಮೇಲೇ ನಾವು ನೀರು ಊಟ ಅಂತ ಮಾಡ್ತಿದ್ದಿದ್ದು. ಸೊ ಆ ಥರ ಫುಲ್ಲು ಒಂಥರ ಸ್ಟ್ರಿಕ್ಟಾಗಿ ಮಾಡ್ತಿದ್ವಿ, ನಾನು ನನ್ನ ಗಂಡ ಇಬ್ಬರೂ. ಇನ್ನು ಮನೇಲೆಲ್ಲ ಊಟ ಮಾಡ್ಕೋತಿದ್ರು. ಸೊ ನಾನು ನಮ್ಮ ಯಜಮಾನ್ರು ಇಬ್ಬರು ಊಟ ಮಾಡ್ತಿರ್ಲಿಲ್ಲ. ಹಂಗೂ ಪೂಜಾರಿಗಳು ಕೂಡ, ಐನೋರು ಕೂಡ ಹೇಳಿದರು, ಅಯ್ಯಪ್ಪ ಯಮ್ಮ ಅಂತ ಅಂದ್ಕೊಂಡು ನೀವು ಪೂಜೆ ಮಾಡಬೇಡಿ ನೈಟೆಲ್ಲ. ಮನಸ್ಫೂರ್ತಿಯಾಗಿ ನಿಮಗೆ ಉಪವಾಸ ಮಾಡಬೇಕು ಅನಿಸಿದ್ರೆ ಮಾತ್ರ ಮಾಡಿ, ಇಲ್ಲ ಅಂದರೆ ಆರಾಮಾಗಿ ಊಟ ಮಾಡಿಕೊಂಡೇ ಪೂಜೆ ಮಾಡಿ ಅಂತಲೇ ಹೇಳಿದರು ಅವರು. ಸೊ ಇಲ್ಲ, ನಾವು ಮಾಡ್ತೀವಿ ಅಂತಲೇ ನಾವು ವರ್ಷ 5 ರಿಂದ 6 ವರ್ಷದ ತನಕ ಮಾಡ್ಕೊಂಡು ಬಂದ್ವಿ. ಈಗ 2 ಇಯರ್ಸಿಂದ
ಸ್ವಾಮಿ ಕತೆ ಕೂಡ ಮನೇಲಿ ನಿಲ್ಲಿಸ್ಬಿಟ್ಟಿದ್ದೀವಿ, ಮಾಡ್ತಾ ಇಲ್ಲ. ಸೊ ಅದ್ರ ಬದಲಿಗೆ ನಾವು ಮಹಾತ್ಮ ಸ್ವಾಮಿಗೆ ಅಭಿಷೇಕ ಎಲ್ಲ ಮಾಡಿಸಿ ದಾನ ಮಾಡಿ, ವಸ್ತ್ರದಾನ, ನವಗ್ರಹ ಸಾಮಾನೆಲ್ಲ ದಾನ ಮಾಡಿ ನಾನು ಅಭಿಷೇಕ ಮಾಡಿ ಲಾಸ್ಟ್ ಇಯರು ಪೂಜೆ ಮಾಡಿಸಿದ್ದೆ. ಸೊ ಈ ವರ್ಷವೂ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೇಲಿ ತುಂಬಾ ಪ್ರಾಬ್ಲಮ್ಸ್ಗಳು ಒಂದಾದ್ಮೇಲೆ ಬರ್ತಾನೆ ಇದೆ. ಒಬ್ಬರು ಒಂದು ಕಡೆ ಆದರೆ ಒಬ್ಬರು ಒಂದು ಕಡೆ, ಯಾರು ಹೇಳ್ದಂಗೆ ಕೇಳ್ತಾ ಇಲ್ಲ. ಒಂಥರ ನಮ್ಮ ಫ್ಯಾಮಿಲಿಗೆ ಸಿಡ್ಲು ಬಡ್ದಂಗೆ ಆಗಿದೆ ಅಂತಲೇ ಹೇಳ್ಬೋದು, ಆ ರೀತಿ ಆಗ್ಬಿಟ್ಟಿದೆ. ಸೊ ಒಬ್ಬರಿಂದ ಒಬ್ರಿಗೆ ಮನಸ್ತಾಪ, ಒಬ್ಬರಿಂದ ಒಬ್ರಿಗೆ ಬೇಜಾರು, ಒಂಥರ ಏನೋ ಹೆಂಗೆ ಅಂತ ಹೇಳ್ಕೊಡೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಅವರಿಂದ ಇವರಿಂದ ಯಾರಿಂದನೂ ಯಾರಿಗೂ ಬೇಜಾರಾಗೋದು ಬೇಡ, ನಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳೋಣ. ಸೊ ಫೈನಲಿ ವಹಿಸ್ಕೊಂಡಿದ್ದು ಹಿರಿ ಮಗ ಹಿರಿ ಸೊಸೆಯಾಗಿ ನಾನು ನಮ್ಮ ಯಜಮಾನ್ರು, ಅವ್ರ ಮೇಲೆ ಇವ್ರ ಮೇಲೆ ಯಾರ ಮೇಲೂ ಭಾರ ಹಾಕೋದು ಬೇಡ. ನಾವು ವಹಿಸ್ಕೊಂಡಿದ್ದೀವಿ ಅಂತ ಹೇಳಿದ್ಮೇಲೆ ನಾವು ವರ್ಷ ನಾವೇ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ಮಾಡಿದ್ದೀನಿ. ಸೊ ಲಾಸ್ಟ್ ಇಯರು ಅಷ್ಟೇ ಪೂಜೆ ಮಾಡಿ ಎಲ್ಲ ಹಿಂಗೆ ಮಾಡ್ಕೊಂಡಿದ್ದೆ. ಸೊ ಈ ವರ್ಷವೂ ಅಷ್ಟೇ ಅದೇ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ಟೈಮು ಕೂಡ ಬಂದಿಲ್ಲ. ಸೊ ಈ ಶನಿವಾರನಾದರೂ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೂ ಕಾಲ ಕೂಡ ಬರಬೇಕು ಅಷ್ಟೇ. ಸೊ ಇನ್ನು ನಿಜವಾಗ್ಲೂ ಬಾಯೆಲ್ಲ ಒಣಗ್ದಂಗೆ ಆಗ್ತಾಯಿತ್ತು, ಆಗ್ತಾನೆ ಇರಲಿಲ್ಲ. ಸೊ ಪೂಜೆ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು, ಮಕ್ಕಳು ಇದ್ದಾಗಲೇ ಪೂಜೆ ಮಾಡಿ ಮುಗಿಸ್ಕೊಂಡೆ, ಅದೊಂದು ಖುಷಿ ವಿಷಯ. ಯಜಮಾನ್ರೂ ಕೂಡ ಜೊತೆಗೆ ಕೂತ್ಕೊಂಡು ನಿಜವಾಗ್ಲೂ ವಿಷ್ಣು ಸಹಸ್ರನಾಮನ ಅವರು ಹೇಳ್ಕೊಂಡು ಅವರು ಜೊತೇಲಿ ಪೂಜೆ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಫೈನಲಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ಸ್ವಲ್ಪ ಮಲ್ಕೊಬಿಟ್ಟೆ. ನನಗೆ ನೈಟೆಲ್ಲ ಪೂರ್ತಿ ನಿದ್ರೆ ಇರಲಿಲ್ವಲ್ಲ, ಅದನ್ನೇ ಯೋಚನೆ ಮಾಡ್ತೀನಿ. ನಾನಾದರೂ ಮನೇಲಿರ್ತೀನಿ, ಮಲ್ಕೋತೀನಿ, ಬಟ್ ನಮ್ಮ ಯಜಮಾನ್ರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಏನೂ ಮಾಡೋದಕ್ಕಾಗಲ್ಲ, ಅವರು ಫ್ಯಾಮಿಲಿ ಸಂಸಾರ ಅನ್ನೋದನ್ನ ನೋಡ್ತಾರೆ, ತುಂಬ ಕಷ್ಟ ಸುಖಗಳನ್ನ ನೋಡಿ ಬಂದಿದ್ದಾರೆ. ನಾವು ಅರ್ಧ ನೋಡಿರೋರು, ಅರ್ಧ ತಿಳ್ಕೊಂಡಿರೋರು. ಸಂಸಾರನ ಇನ್ನೂ ತಿಳ್ಕೊಳ್ಳೋ ಅಂಥದ್ದು ತುಂಬಾ ಇದೆ. ಸೊ ಈಗ ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ದ್ವಾದಶಿಯ ದಿನ ಮಾರನೇ ದಿನ ಬೆಳಿಗ್ಗೆ ಎದ್ದು ಯಾವ ರೀತಿ ಉಪವಾಸನ ಮುರಿಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ಅಷ್ಟು ಮಾಡಿಕೊಂಡು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಂಜೆ ದೀಪ ಹಚ್ಚಬೇಕು, ಪೂಜೆ ಮಾಡಿ. ತುಳಸಿ ಪೂಜೆ ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಹಿಂದಿನ ದಿನವೂ ತುಳಸಿ ಪೂಜೆ ಮಾಡಬೇಕು, ಏಕಾದಶಿ ದಿನವೂ ಪೂಜೆ ಮಾಡಬೇಕು, ಮಾರನೇ ದಿನ ದ್ವಾದಶಿ ದಿನವೂ ಕೂಡ ತುಳಸಿಯ ದೇವಿಗೆ ಪೂಜೆ ಮಾಡಲೇಬೇಕು. ಸೊ ಇದನ್ನು ಮರೆಯೋದಕ್ಕೆ ಹೋಗಬೇಡಿ. 3 ದಿನ ಕೂಡ ತುಳಸಿ ಪೂಜೆ ಮಾಡಿದ್ರೇ ಅದಕ್ಕೆ ಫಲ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.